ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಶ್ರೀ ಮಹಾಲಕ್ಷ್ಮಿಗೆ ಮೀಸಲಾಗಿರುವ ಕರ್ನಾಟಕದ ಪ್ರಸಿದ್ಧ ದೇವಸ್ಥಾನದ ರೋಚಕ ಇತಿಹಾಸವನ್ನು ತಿಳ್ಕೊಳ್ಳೋಣ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿರುವ ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಸ್ಥಾನವು ದಿನವೂ ಭಕ್ತರಿಂದ ಕೂಡಿರುತ್ತೆ. ಇಲ್ಲಿ ಯಾವಾಗಲೂ ಜನರು ತುಂಬಿರೋದಕ್ಕೆ ಕಾರಣವೇ ಇಲ್ಲಿನ ದೇವಿಯ ಮಹಿಮೆ. ಹಲವಾರು ಪವಾಡಗಳು ಇಲ್ಲಿ ನಡೆಯುತ್ತಲೇ ಇರುತ್ತೆ. ಭಕ್ತರು ಇಲ್ಲಿಗೆ ಬಂದು ತಾಯಿಯ ಬಳಿ ಏನಾದರೂ ಬೇಡಿಕೊಂಡ್ರೆ ಅದು ಈಡೇರುತ್ತೆ ಎಂದು ಎಲ್ಲರೂ ನಂಬಿದ್ದಾರೆ. ಎಲ್ಲ ಕಷ್ಟಗಳು ದೂರವಾಗಿ ಸಕಲ ಸೌಭಾಗ್ಯಗಳು ಸಿಗುತ್ತೆ ಅನ್ನೋ ನಂಬಿಕೆಯೂ ಇದೆ. ಶ್ರೀ ಮಹಾಲಕ್ಷ್ಮಿಯು ಗೊರವನಹಳ್ಳಿಗೆ ಬಂದು ನೆಲೆಸಿರುವುದರ ಹಿಂದೆ ಒಂದು ವಿಶೇಷ ಕಥೆನೇ ಇದೆ. ಅದನ್ನೇ ಇವತ್ತು ನಾವು ಹೇಳೋಕೆ ಹೊರಟಿರೋದು. ಈ ಗೊರವನಹಳ್ಳಿಯಲ್ಲಿ ಹಿಂದೆ ಅಬ್ಬಯ್ಯ ಎನ್ನುವ ಒಬ್ಬ ಇದ್ದ. ಅವರಿಗೆ ಕಡು ಬಡತನ ಇತ್ತು. ಅವನು ದಿನ ದನ ಕರುಗಳನ್ನು ಮೇಯಿಸುವ ಕೆಲಸ ಮಾಡ್ತಿದ್ದ. ಒಂದು ದಿನ ಕೆರೆಯ ಹತ್ತಿರ ಅವನಿಗೆ ಅಶರೀರ ವಾಣಿಯೊಂದು ಕೇಳಿಸಿತು. ನಾನು ನಿಮ್ಮ ಮನೆಗೆ ಬರುತ್ತೇನೆ, ಕರೆದುಕೊಂಡು ಹೋಗುತ್ತೀಯಾ ಎಂದು ಕೇಳಿಸಿತು. ಆಗ ಅಬ್ಬಯ್ಯ ನಾನು ಅಮ್ಮನ ಹತ್ತಿರ ಕೇಳಿಕೊಂಡು ಬರುತ್ತೇನೆ ಎಂದು ಹೇಳಿ ವಾಪಸ್ ಹೋಗ್ತಾನೆ. ಮಾರನೆಯ ದಿನ ಮತ್ತೆ ಅವನು ಆ ಕೆರೆಯ ಬಳಿ ಬಂದಾಗ ಮತ್ತೆ ಅವನಿಗೆ ಅದೇ ರೀತಿ ಅಶರೀರವಾಣಿ ಕೇಳಿಸುತ್ತೆ. ಆಗ ಅಬ್ಬಯ್ಯ ಅಯ್ಯೋ, ನನಗೆ ಅಮ್ಮನ ಹತ್ತಿರ ಕೇಳಲು ಮರೆತೇ ಹೋಯಿತು ಎಂದು ಹೇಳುತ್ತಾನೆ. ಆಗ ಅಶರೀರವಾಣಿಯು ಕೆರೆ ಹತ್ತಿರ ಇರುವ ಜೇಡಿ ಮಣ್ಣನ್ನು ನಿನ್ನ ಬಟ್ಟೆಗೆ ಮೆತ್ತಿಕೊಂಡು ಹೋಗು, ಆ ಮಣ್ಣನ್ನು ನೋಡಿದಾಗ ನಿನಗೆ ನಾನು ಹೇಳಿದ್ದು ನೆನಪಾಗುತ್ತೆ ಎಂದು ಹೇಳುತ್ತದೆ. ಅಬ್ಬಯ್ಯನು ಹಾಗೇ ಮಾಡ್ತಾನೆ ಮತ್ತು ಮನೆಗೆ ಹೋದಾಗ ಅದನ್ನು ನೋಡಿ ಅವನಿಗೆ ನೆನಪಾಗುತ್ತೆ. ಅವನು ಅವನ ಅಮ್ಮನ ಹತ್ತಿರ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ಅಮ್ಮ, ನನಗೆ ಕೆರೆಯ ಬಳಿ ಒಂದು ಅಶರೀರವಾಣಿ ಕೇಳಿಸ್ತು, ಅದು ನಿಮ್ಮ ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳಿತು ಎಂದು ಹೇಳುತ್ತಾನೆ. ಆಗ ಅವನ ಅಮ್ಮ ಹೌದಾ, ಇದು ಏನಿರಬಹುದು ಎಂದು ಯೋಚಿಸಿ, ಹಾಗಾದರೆ ನೀನು ಮತ್ತೆ ಅಲ್ಲಿಗೆ ಹೋಗಿ ನೀನು ದೆವ್ವವಾಗಿ ಬರುವುದಾದರೆ ಬೇಡ, ದೇವರಾಗಿ ಬರುವುದಾದರೆ ಬಾ ಎಂದು ಹೇಳು ಎಂದು ಹೇಳಿ ಕಳಿಸಿದ್ಲು. ಅಬ್ಬಯ್ಯ ಮಾರನೇ ದಿನ ಹೋದಾಗ ಮತ್ತೆ ಅಶರೀರವಾಣಿ ಕೇಳಿಸುತ್ತೆ. ಆಗ ಅವನು ಅವನ ಅಮ್ಮ ಹೇಳಿದ ಹಾಗೆ ನೀನು ದೆವ್ವವಾಗಿ ಬರುವುದಾದರೆ ಬೇಡ, ದೇವರಾಗಿ ಬರುವುದಾದರೆ ಬಾ ಎಂದು ಹೇಳ್ತಾನೆ. ಆಗ ಮಹಾಲಕ್ಷ್ಮಿಯು ಕೊಳದಿಂದ ಎದ್ದು ಶಿಲೆಯ ರೂಪದಲ್ಲಿ ಕಾಣಿಸುತ್ತಾಳೆ. ಆ ಶಿಲೆಯನ್ನು ಅಬ್ಬಯ್ಯನು ತಲೆ ಮೇಲೆ ಹೊತ್ತುಕೊಂಡು ಅವನ ಮನೆಗೆ ಹೋಗುತ್ತಾನೆ. ಅಲ್ಲೇ ಆ ತಾಯಿಯು ನೆಲೆಸುತ್ತಾಳೆ. ಅಲ್ಲಿ ಬಂದು ನೆಲೆಸಿದ ಮೇಲೆ ಅಬ್ಬಯ್ಯನ ಕುಟುಂಬದ ಬಡತನ ದೂರವಾಗಿ ಅದೃಷ್ಟ ಅವರನ್ನು ಹುಡುಕಿಕೊಂಡು ಬರುತ್ತೆ. ಅವರು ಅಲ್ಲಿಂದ ದಾನ ಧರ್ಮ ಅತಿಥಿ ಸತ್ಕಾರ ಎಲ್ಲವನ್ನೂ ಮಾಡುತ್ತಾರೆ. ಹಾಗೆ ಅವರ ಮನೆಯು ಲಕ್ಷ್ಮೀ ನಿವಾಸವೇ ಆಗಿ ಹೋಗುತ್ತೆ. ನಂತರ ಪಕ್ಕದ ಊರಲ್ಲಿದ್ದ ಅಬ್ಬಯ್ಯನವರ ತಮ್ಮ ತೋಟದಪ್ಪ ಅವರು ಅಲ್ಲಿಗೆ ಬರುತ್ತಾರೆ. ಅವರು ದೇವಿಯನ್ನು ಭಕ್ತಿಯಿಂದಲೇ ಪೂಜಿಸುತ್ತಿರುತ್ತಾರೆ. ಹೀಗೆ ಕಾಲ ಕಳೆದು ಅಬ್ಬಯ್ಯ ಕಾರಣಾಂತರಗಳಿಂದ ಹಾಸಿಗೆ ಹಿಡಿಯುತ್ತಾರೆ. ಅವರು ತೀರಿಕೊಂಡ ನಂತರ ಅವರ ತಮ್ಮ ತೋಟದಪ್ಪ ಅವರೇ ತಾಯಿಯ ಪೂಜೆಯನ್ನು ಮುಂದುವರಿಸುತ್ತಾರೆ. ಹೀಗೆ ಒಮ್ಮೆ ದೇವಿಯು ತೋಟದಪ್ಪನ ಕನಸಲ್ಲಿ ಬಂದು ನನಗೆ ಒಂದು ಗುಡಿಯನ್ನು ಕಟ್ಟಿಸು ಎಂದು ಹೇಳುತ್ತಾಳೆ. ಮಣ್ಣಿನ ಗುಡಿಯನ್ನು ಮಾಡುವಾಗ ಮಣ್ಣನ್ನು ಎಳನೀರಿನಿಂದ ಕಲಸಬೇಕು ಎಂದು ಮಹಾಲಕ್ಷ್ಮಿ ಆಜ್ಞೆ ಮಾಡುತ್ತಾರೆ. ತೋಟದಪ್ಪ ಹಾಗೇ ಒಂದು ಮಂಟಪವನ್ನು ಕಟ್ಟಿಸಿ ಅಲ್ಲಿ ಲಕ್ಷ್ಮೀ ದೇವಿಯ ಶಿಲೆಯನ್ನು ಸ್ಥಾಪಿಸುತ್ತಾನೆ. ಹಾಗೆಯೇ ಲಕ್ಷ್ಮೀ ದೇವಿಯು ಅಬ್ಬಯ್ಯನ ಮನೆಯಿಂದ ಹೊರಗೆ ಹೋದ ಮೇಲೆ ತೋಟದಪ್ಪನಿಗೆ ಬಡತನ ಕಾಡಲು ಶುರುವಾಯಿತು. ಹಾಗಾಗಿ ಪೂಜೆ ಮುಂದುವರಿಸಲಾಗದೆ ತೋಟದಪ್ಪ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ನೆಲೆಸಿದನು. ಆನಂತರ ಕೆಲವು ವರ್ಷಗಳ ಕಾಲ ದೇವಿಗೆ ಪೂಜೆಯೇ ಇಲ್ಲದಂತೆ ಆಗಿತ್ತು. ಈ ಸಮಯದಲ್ಲಿ ಕಮಲಮ್ಮ ಎಂಬ ಅಜ್ಜಿಯು ಅಲ್ಲೇ ಓಡಾಡುತ್ತಾ ಇದ್ರು. ಆಗ ಒಂದು ಸಲ ಅವರಿಗೆ ಯಾರೋ ತನ್ನನ್ನು ಕರೆದಂತೆ ಅನಿಸುತ್ತದೆ. ಅವರು ಅದನ್ನು ನಿರ್ಲಕ್ಷಿಸಿ ಹೋಗುತ್ತಾರೆ. ಆದರೆ ಹಾಗೆಯೇ ಇದು ಒಂದು ವಾರದ ನಂತರ ಮತ್ತೆ ಕೇಳಿಸುತ್ತೆ. ಆಗ ಕಮಲಮ್ಮ ಹೋಗಿ ನೋಡೋಣ ಎಂದುಕೊಂಡು ಅಲ್ಲಿಗೆ ಹೋದಾಗ ದೇವಿಯು ಪ್ರತ್ಯಕ್ಷವಾಗಿ ನೀನು ಇನ್ನು ಮೇಲೆ ನನ್ನನ್ನು ಪೂಜಿಸು ಎಂದು ಹೇಳುತ್ತಾರೆ. ಆಗ ಕಮಲಮ್ಮ ನನಗೆ ಬಡತನ ಇದೆ, ನನ್ನ ಬಳಿ ಏನೂ ಇಲ್ಲ, ನಾನು ನಿನ್ನನ್ನು ಹೇಗೆ ಪೂಜಿಸಲಿ ಎಂದು ಕೇಳುತ್ತಾಳೆ. ಆಗ ದೇವಿಯು ನಿನಗೆ ಹೇಗೆ ಸಾಧ್ಯವೋ ಹಾಗೆ ನನ್ನನ್ನು ಪೂಜಿಸು ಎಂದು ಹೇಳುತ್ತಾಳೆ. ಅದರಂತೆಯೇ ಕಮಲಮ್ಮ ದಿನಾ ದೇವಿಯ ಮಂಟಪದ ಎದುರು ಸ್ವಚ್ಛ ಮಾಡಿ ಅಲ್ಲೇ ಸಿಗುವ ಹೂವುಗಳನ್ನು ಕುಯ್ದು ದೇವಿಗೆ ಮುಡಿಸಿ ನೀರನ್ನು ಇಟ್ಟು ಪೂಜಿಸುತ್ತಾ ಇದ್ರಂತೆ. ಹೀಗೆ ಕಮಲಮ್ಮ ಅಜ್ಜಿಯವರು ತಾಯಿ ಮಹಾಲಕ್ಷ್ಮಿಯ ದಯೆಯಿಂದ ಕಷ್ಟ ಎಂದು ಬಂದ ಭಕ್ತಾದಿಗಳ ದಾರಿದ್ರ್ಯವನ್ನು ನೀಗಿಸಿದ್ದಾರೆ. ಹೀಗೆ ಲಕ್ಷ್ಮೀ ದೇವಿಯು ಕಮಲಮ್ಮ ಅಜ್ಜಿಯ ಮೂಲಕ ಎಷ್ಟೋ ಭಕ್ತರ ಕಷ್ಟವನ್ನು ದೂರ ಮಾಡಿದ್ದಾರೆ. ಕಮಲಮ್ಮ ಅವರಿಗೆ ಸರ್ವಸ್ವವೂ ಈ ದೇವಿಯೇ ಆಗಿದ್ಲು. ಎಷ್ಟೋ ಜನರ ಕಷ್ಟ ದೂರ ಮಾಡಿದ್ದ ಕಮಲಮ್ಮ ಭಕ್ತಾದಿಗಳಿಗೆ ಸಾಕ್ಷಾತ್ ಲಕ್ಷ್ಮೀ ದೇವಿಯಂತೆಯೇ ಕಾಣಿಸುತ್ತಿದ್ದರು. ನಡೆದಾಡುವ ಲಕ್ಷ್ಮಿ ಅಂತ ಆಕೆಯನ್ನು ಜನರು ಭಾವಿಸಿದ್ರು. ಆಕೆಯ ಆಶೀರ್ವಾದವನ್ನು ಪಡೆಯುತ್ತಿದ್ದರು.
ದೇವಸ್ಥಾನದ ಜೀರ್ಣೋದ್ಧಾರದ ನಂತರ ಕಮಲಮ್ಮ ಅವರು ಊರಿನ ಜನರ ಮನವೊಲಿಸಿ ದೇವಸ್ಥಾನದ ನಿರ್ಮಾಣವನ್ನು ಮಾಡಿದರು. ಇದರಿಂದ ತಾಯಿಯೂ ಸಂತುಷ್ಟಳಾದಳು. ಕಷ್ಟ ಎಂದು ಬರುವ ಜನರ ಕಷ್ಟವನ್ನು ದೂರ ಮಾಡಿ ತಾಯಿಯು ಇಲ್ಲಿ ನೆಲೆಸಿದ್ದಾಳೆ. ನಂತರ ಕಮಲಮ್ಮ ಅವರು ತೀರಿಕೊಂಡ ನಂತರ ಅವರ ಆಸೆಯಂತೆ ಅಲ್ಲೇ ಒಂದು ಬೃಂದಾವನವನ್ನು ಕಮಲಮ್ಮ ಅವರಿಗೆ ಮಾಡಿದ್ದಾರೆ. ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನರು ಇಲ್ಲಿಗೆ ಈಗಲೂ ಬರುತ್ತಾರೆ. ಮಹಾಲಕ್ಷ್ಮೀ ದೇವಿಯ ಜೊತೆ ಕಮಲಮ್ಮ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಪ್ರಸ್ತುತ ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಪ್ರಮುಖ ಪೂಜಾ ದಿನಗಳಾಗಿವೆ ಹಾಗೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಈ ದೇವಸ್ಥಾನವು ಭಕ್ತರಿಂದ ಪೂಜಿಸಲ್ಪಡುತ್ತಿದ್ದು, ಕಮಲಮ್ಮ ಅವರ ಮಗ ಪ್ರಸನ್ನ ಅವರು ದೇವಸ್ಥಾನದ ಆಡಳಿತವನ್ನು ಈಗ ನೋಡಿಕೊಳ್ಳುತ್ತಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.